ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಈ ರಾಜ್ಯದ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ವಿರುದ್ಧ ಅತ್ಯಂತ ಗಂಭೀರ ಸ್ವರೂಪದ ಆರೋಪವೊಂದು ಸಿಡಿದಿದೆ. ಈಗ ನಿನ್ನೆಷ್ಟೇ ಡಿ.ಕೆ. ಶಿವಕುಮಾರ್ ಅವರು ಹೇಳಿದರು, ಈ ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಮಾತಾಡುವಾಗ ನನ್ನನ್ನು ಜೈಲಿಗೆ ಹಾಕ್ಸೋಕೆ ಪ್ಲ್ಯಾನ್ ಆಗ್ತಿದೆ ಅಂತ. ಅಂದರೆ ಎಲ್ಲೆಲ್ಲಿಂದನೂ ಡಾಕ್ಯುಮೆಂಟ್ಸು ಬೇರೆ ಕೇಸ್ಗಳಿಗೆ ಸಂಬಂಧಪಟ್ಟಂತೆ ರೆಡಿ ಆಗ್ತಿದೆ, ನನ್ನನ್ನು ಜೈಲಿಗೆ ಹಾಕೋದಕ್ಕೆ ನಾನು ಹೆದರಲ್ಲ ಅನ್ನೋ ಮಾತನ್ನು ಆಡುವ ಮೂಲಕ ಅಚ್ಚರಿಗೆ ಕಾರಣ ಆಗಿತ್ತು. ಈಗ ಗಮನ ಸೆಳೀತಿದೆ ಈ ಬೆಳವಣಿಗೆ. ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಇಬ್ಬರು ಪ್ರಮುಖರ ನಡುವಿನ ಜಟಾಪಟಿ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇದೆ. ಈಗ ಇನ್ನೊಂದು ಆಯಾಮವನ್ನು ಪಡೆದುಕೊಳ್ತಾ ಇದೆ. ಸುಪ್ರೀಂ ಕೋರ್ಟ್ನಲ್ಲಿ ನಿರ್ಧಾರ ಆಗತ್ತೆ. ಇದು ಅತ್ಯಂತ ನಿರ್ಣಾಯಕವಾದಂಥ ಘಟ್ಟಕ್ಕೆ ಬಂದು ತಲುಪಿದೆ. ಈಗ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಬೇರೆ ಯಾರು ಅಲ್ಲ, ಕುಮಾರಸ್ವಾಮಿ ಅವರೇ ಈಗ ಡಿ.ಕೆ. ಶಿವಕುಮಾರ್ ವಿರುದ್ಧ, ಸಿ.ಎಂ ಸಾಹೇಬ್ರ ವಿರುದ್ಧ ಬಹಳ ಗಂಭೀರವಾದಂಥ ಒಂದು ಆರೋಪವನ್ನು ಮಾಡಿದ್ದಾರೆ. HMT ಪುನಶ್ಚೇತನಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರು ಪಟ್ಟು ಹಿಡಿದೇ ಬಿಟ್ಟಿದ್ದಾರೆ. ಹಠ ಹಿಡಿದು ಅದನ್ನು ಮತ್ತೆ ಸರಿ ಮಾಡ್ತೀನಿ, ಮೊದಲಿನಂತೆ ಮರುಜೀವ ಕೊಡಲೇಬೇಕು ಅಂತ ಅವರು ನಿರ್ಧಾರ ಮಾಡಿದ್ದಾರೆ. ಈ ಭದ್ರಾವತಿ ಕಾರ್ಖಾನೆ ಇರಬಹುದು, ಮತ್ತು HMT ಇರಬಹುದು, ಸುಮಾರು ಪ್ರಾಜೆಕ್ಟ್ಸ್ ಇವೆ ಅವ್ರದ್ದು. ಆದರೆ ಈಗ ರಾಜ್ಯ ಸರ್ಕಾರ HMTನೇ ಅರಣ್ಯ ಭೂಮಿ ಒತ್ತುವರಿ ಮಾಡ್ಕೊಂಡಿದೆ ಅಂತ ವಾಪಸ್ ಪಡ್ಕೊಳ್ಳೋದಕ್ಕೆಲ್ಲ ಮುಂದಾಗ್ತಿದ್ದಂಗೆ ಕುಮಾರಸ್ವಾಮಿ ಅವರು ಪ್ರಾಜೆಕ್ಟಿಗೆ ಹಿನ್ನಡೆ ಆಗೋ ಥರ ಕಾಣಿಸ್ತಿದೆಯಲ್ವ. ಅದಕ್ಕೆ ಈಗ ರೊಚ್ಚಗೆ ಎದ್ದು ಅಖಾಡಕ್ಕೆ ಧುಮುಕಿದ್ದಾರೆ. ಕೋರ್ಟ್ ಮೂಲಕವೇ ಎಲ್ಲ ಕ್ಲಿಯರ್ ಆಗುತ್ತೆ, ನೋಡ್ತೀರಿ. ಮತ್ತು ಕ್ಯಾಂಪಸ್ ವಿವಿಧ ಭಾಗಗಳಲ್ಲಿ ಈಗ ಕುಮಾರಸ್ವಾಮಿ ಅವರು ಹೋಗಿ ಪರಿಶೀಲನೆ ಮಾಡಿ ಈ ರೀತಿ ಸೆಡ್ ಹೊಡೆದಿರೋದು ಒಂದು ಕೋರ್ಟು. ಇನ್ನೊಂದು ಡಿ.ಕೆ. ಶಿವಕುಮಾರ್ ವಿರುದ್ಧ ಬಹಳ ದೊಡ್ಡ ಆರೋಪ. ಅಧಿಕಾರಿಗಳಿಂದ ಈಗ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ, ಅಲ್ಲೇ ಹೋಗಿ ಖುದ್ದು ಪರಿಶೀಲನೆ ಮಾಡಿದ್ದಾರೆ. ಅಸಲಿಗೆ ಕಥೆನೇ ಬೇರೆ ಅನ್ನೋ ಟ್ವಿಸ್ಟ್ ಇಟ್ಟಿದ್ದಾರೆ. ಕುಮಾರಸ್ವಾಮಿ ಅವರು ಹೇಳ್ತಿರೋ ಪ್ರಕಾರ ಡಿ.ಕೆ. ಶಿವಕುಮಾರ್ ಅವರದ್ದೇ ಭೂಮಿ ಇದೆಯಂತೆ HMT ಕ್ಯಾಂಪಸ್ನಲ್ಲಿ, ಅಂದರೆ ಬೇನಾಮಿ ಅಂತ ಹೇಳ್ತಿದ್ದಾರೆ ಅವರು. ನನಗೆ ಮಾಹಿತಿ ಬಂದಿದೆ, ಗೊತ್ತಾಗಿದೆ, ನನಗೆ ಹೇಳಿದ್ದಾರೆ ನನ್ನ ಕೆಲವರು. ಆದರೆ ಈಗ ಡಾಕ್ಯುಮೆಂಟ್ ಇಲ್ಲ ನನ್ನ ಹತ್ರ. ಇದ್ದಿದ್ರೆ ಈಗಲೇ ಅದನ್ನು ಹೇಳ್ತಾ ಇದ್ದೆ ಅಧಿಕೃತವಾಗಿ. ನನಗೆ ಮಾಹಿತಿ ಬಂದಿದೆ, ಡಿ.ಕೆ. ಶಿವಕುಮಾರ್ ಅವ್ರದ್ದಿದೆ, ಇಲ್ಲಿ ಬೇನಾಮಿ ಇದ್ದಾರೆ ಅವ್ರಿಗೆ ಅನ್ನುವಂಥ ಮಾತುಗಳನ್ನು ಆಡಿದ್ದಾರೆ. ಬಹಳ ಗಂಭೀರ ಸ್ವರೂಪದ ಆರೋಪವನ್ನು ಈ ರಾಜ್ಯದ ಮುಖ್ಯಮಂತ್ರಿಗಳ ವಿರುದ್ಧ ಮಾಡಿದ್ದಾರೆ. HMT ಕ್ಯಾಂಪಸ್ಸಲ್ಲಿ ಇದೆಯಂತೆ ಡಿ.ಕೆ. ಶಿವಕುಮಾರ್ ಅವರದ್ದು. ಹಾಗಾಗಿ ಇದೆಲ್ಲ ದಾರಿ ತಪ್ಪಿಸೋದಕ್ಕೆ ಇಲ್ಲಿನ ಪ್ರಯತ್ನ ಆಗ್ತಿದೆ ಅನ್ನುವಂಥ ಆರೋಪ. ಇನ್ನು ಪ್ರೆಸ್ಟೀಜ್ ಕಂಪನಿಯ ಬಿಲ್ಡಿಂಗ್ ಕಟ್ಟಿದ್ದಾರೆ HMT ಜಾಗದಲ್ಲಿ. ಪ್ರೆಸ್ಟೀಜ್ ಬಿಲ್ಡಿಂಗ್ ಕಟ್ಟಿದ ಬಗ್ಗೆ ಈಶ್ವರ್ ಖಂಡ್ರೆ ಅವರು ಯಾಕೆ ಮಾತೇ ಆಡ್ತಿಲ್ಲ? ಕಾಂಗ್ರೆಸ್ ಸರ್ಕಾರ ಸಚಿವರಿಗೆ ಕುಮಾರಸ್ವಾಮಿ ಅವ್ರು ಕೇಳ್ತಿರೋದು, ಕೇಂದ್ರದ ಯಾವುದೋ ಬಿಲ್ಡಿಂಗಿಗೆ ಅದಕ್ಕೆ ಜಾಗ ಕೊಟ್ಟಿದ್ರೆ ಸರಿ, ಬಟ್ ಪ್ರೈವೇಟ್ ಅವ್ರಿಗೆ ಹೆಂಗೆ HMT ಲ್ಯಾಂಡನ್ನು ಕೊಟ್ರಿ ಅಂತ ಕೇಳ್ತಿದ್ದಾರೆ. ಹಾಗೆ HMT ಸಂಬಂಧಪಟ್ಟಂತೆ ತನಿಖೆ ಮಾಡಿ ಮಾರಿರುವ ಭೂಮಿಯನ್ನು ಫಸ್ಟ್ ವಾಪಸ್ ತಗೊಳ್ಳಿ. ಅದು ಹೆಂಗೆ ನೀವು ಕೊಟ್ರಿ? 175 ಎಕರೆ ಭೂಮಿ ಖಾಸಗಿಯವ್ರಿಗೂ ಕೊಟ್ಟಿದ್ದಾರೆ ಅಂತ ಈಶ್ವರ್ ಖಂಡ್ರೆ ಅವ್ರು ಹೇಳ್ತಾರೆ. ಅದನ್ನು ವಾಪಸ್ ಪಡಿತಿರೋ ಇಲ್ವೋ ಮೊದಲು ಕ್ರಮ ಕೈಗೊಳ್ಳಿ. ಈಗ ರಾಜ್ಯ ಸರ್ಕಾರ ಹೇಳ್ತಿರೋದು ಅರಣ್ಯದ ಭೂಮಿಯನ್ನೇ HMTನೇ ಒತ್ತುವರಿ ಮಾಡ್ಕೊಂಡಿದೆ, ಅದನ್ನು ವಾಪಸ್ ಪಡ್ಕೊಳ್ಬೇಕು ಅಂತ ಸುಮಾರು ದಿನಗಳಿಂದ ಪ್ರಯತ್ನ ಆಗ್ತಿದೆ ಈಶ್ವರ್ ಖಂಡ್ರೆ ಅವರಿದ್ದಾಗಿಂದಾನೆ. ಸೊ ಅಪಾರ್ಟ್ಮೆಂಟ್ ವಾಸಿಗಳಿಗೆ ಒಂದು ಕಡೆ ಸಮಸ್ಯೆ ಆಗ್ತಾ ಇದೆ. HMTಯಲ್ಲಿದ್ದ ಅಧಿಕಾರಿಗಳು ಕೂಡ ಶಾಮೀಲಾಗಿ CMA ಭೂಮಿ ಹೊಂದಿರೋದ್ರಿಂದಾಗಿ ಮಾಹಿತಿ ಇದೆ ಅಂತ ಅವ್ರು ಹೇಳ್ತಿದ್ದಾರೆ. ಡಾಕ್ಯುಮೆಂಟ್ ಬರಲಿ ಆಮೇಲೆ ಹೇಳ್ತೀನಿ ಅಂತ. CMA ಭೂಮಿ ಹೊಂದಿದಾರಲ್ಲಿ ಅಧಿಕಾರಿಗಳು ಶಾಮೀಲಾಕ್ಕೊಂಡು ಇದನ್ನು ಈ ರೀತಿ ಮಾಡಿಟ್ಟಿರೋದು ಅಂತ ಹೇಳ್ತಿದ್ದಾರೆ ಅವರು. ಖಾಸಗಿಯವ್ರಿಗೆ ಅದು ಹೆಂಗೆ ಕೊಟ್ಟರು ಭೂಮಿನ ಅಂತ. ರಾಜ್ಯ ಸರ್ಕಾರದ ನಿರ್ಧಾರ ಅಂತ ಹೇಳ್ತಾರಲ್ಲ, ರಾಜ್ಯ ಸರ್ಕಾರದಲ್ಲಿ ಈ ತೀರ್ಮಾನ, ಪ್ರೈವೇಟ್ ಅವ್ರಿಗೆ ಆ ಲ್ಯಾಂಡ್ ಕೊಡೋ ತೀರ್ಮಾನ ಮಾಡಿದ್ದು ಯಾರು ಅನ್ನುವ ಪ್ರಶ್ನೆಯನ್ನು ಎತ್ತಿದ್ದಾರೆ. ಸೊ ಕಂಪ್ಲೀಟ್ ರಿಪೋರ್ಟ್ ಹೆಂಗೆ ಹೋಯ್ತು, ಏನಾಗಿದೆ, ಅರಣ್ಯ ಭೂಮಿ ಒತ್ತುವರಿ ಅಂತ ಹೇಳ್ತಿದ್ದಾರಲ್ಲ, ಅದು ಇಲ್ಲವೇ ಇಲ್ಲ ಅಂತ ಕುಮಾರಸ್ವಾಮಿ ಅವರು ಸೆಡ್ ಹೊಡೆದಿದ್ದಾರೆ. ಅರಣ್ಯ ಭೂಮಿ ಒತ್ತುವರಿ ಅಲ್ಲವೇ ಅಲ್ಲ HMTಯಿಂದ ಅಂತ ಕಂಪ್ಲೀಟ್ ಡೀಟೇಲ್ಸ್ ತನಗೆ ತಂದು ಇಡಿ ಅಂತ ಈಗ ಅಧಿಕಾರಿಗಳಿಗೆ ಆದೇಶ ಕೊಟ್ಟಿದ್ದಾರೆ. ಯಾಕಂದರೆ ಕೇಂದ್ರ ಸಚಿವರು, ಅದೇ ಇಲಾಖೆ ಅಲ್ವಾ ಅವ್ರದ್ದು, ಕೈಗಾರಿಕೆ. ಹಾಗಾಗಿ ಇದನ್ನು ಕ್ಯಾಬಿನೆಟಲ್ಲಿ ಮೋದಿ ಅವರ ಮುಂದೆನೇ ತಗೊಂಡು ಹೋಗೋಕೆ ಡಿಸೈಡ್ ಮಾಡಿರೋದು. ಪುನಶ್ಚೇತನಕ್ಕೆ ಎಲ್ಲ ರೀತಿ ಸಿದ್ಧತೆ ಮಾಡ್ತಾ ಇದ್ದೀನಿ, ಆರ್ಥಿಕ ಸಚಿವರಿಗೆ ಸಬ್ಮಿಟ್ ಮಾಡ್ತೀವಿ. ಇದನ್ನು ಕೇವಲ ಬೆಂಗಳೂರು HMT ಅಷ್ಟೇ ಅಲ್ಲ, ಎಲ್ಲ ರಾಜ್ಯದ HMT ಉಳಿಸೋದಕ್ಕೂ ಕೂಡ ಸರ್ವ ಪ್ರಯತ್ನಗಳು ಕೂಡ ಆಗ್ತಾ ಇದ್ದಾವೆ. ಹಾಗಾಗಿ ಇದನ್ನು ಬಿಡೋ ಮಾತೇ ಇಲ್ಲ ಅಂತ ಸೆಡ್ ಹೊಡೆದಿರೋದು ಕುಮಾರಸ್ವಾಮಿ ಅವರು. ಪಾಪ ಹೆಂಗೂ ಬಂದಿದ್ದೀರಿ. ಈಗ ಆ ಜಾಗಗಳು
ವಿಲೇವಾರಿ ಮಾಡ್ಬೇಕಾದ್ರೆ ನಿಮ್ದು ಎಷ್ಟು ಪಾತ್ರ ಇದೆ ಅನ್ನೋದು ಗೊತ್ತು ನಮಗೆ. ಬಹುಶಃ ಇಲ್ಲಿ ಕೆಲವ್ರು ಹೇಳ್ತಾರೆ ಇಲ್ಲೂ ಕೆಲವು ಜಾಗ ಇನ್ನೂ ಇಟ್ಕೊಂಡವ್ರೆ ಅಂತ ಹೇಳಿ, ಅವರೇ ಮಾಡ್ಕೊಂಡವ್ರೆ ಅಂತ. ಅದರಿಂದ ಗೊತ್ತಿಲ್ಲ. ಅಲ್ಲಿ ಕಾರ್ಮಿಕ ಕೇಳಿ ನನಗೇನು ಗೊತ್ತು, ರೆಕಾರ್ಡ್ ಇದ್ರೆ ನಾನು ಹೇಳ್ತಿದ್ದೆ. ನಾನು ಇದ್ರ ಬಗ್ಗೆ ನೋಡಿಲ್ಲ. ಇವತ್ತು ಬಂದಾಗ ನನ್ನ ಗಮನಕ್ಕೆ ತಂದರು. ಬೇರೆ ಹೆಸರಿನಲ್ಲಿ ಮಾಡ್ಕೊಂಡಿರ್ತಾರೆ. ಬೇನಾಮಿಗಳು ಭಾಳ ಜನ ಅವರೇ, ಬೇನಾಮಿಗಳನ್ನೇ ಭಾಳ ಜನ ಇಟ್ಕೊಂಡವ್ರೆ. ಒಂದು ಕಾರ್ಖಾನೆಗೆ, ಸಂಸ್ಥೆಗೆ ಒಂದು ಕಾಯಕಲ್ಪ ಹೊಸದಾಗಿ ಕಲ್ಪಿಸ್ಬೇಕು ಅಂತೇಳಿ ನಾನು ತೀರ್ಮಾನ ಮಾಡಿದಾಗ ಇದನ್ನು ಏನಾದರೂ ಮಾಡಿ ದಾರಿ ತಪ್ಪಿಸ್ಬೇಕು ಅಂತಕ್ಕಂಥದ್ದಕ್ಕೆ ಈ ಸರ್ಕಾರದಲ್ಲಿ ನಿರಂತರವಾಗಿ HMT ಮೇಲೆ ಈ ಕಾರ್ಖಾನೆಯ ಏನೊಂದು ಭಾಗ ಇದೆ, ಇದು ಅರಣ್ಯ ಇಲಾಖೆಗೆ ಸೇರಿರ್ತಕ್ಕಂಥದ್ದು. ಅರಣ್ಯ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಕಾನೂನು ಪ್ರಕಾರ ಅರಣ್ಯ ಇಲಾಖೆಗೆ ಸೇರಬೇಕು ಅಂತ ಹೇಳಿ ಪ್ರತಿನಿತ್ಯ ಒಂದಲ್ಲ ಒಂದು ರೀತಿ ಈ ಭೂಮಿ ಒಡಿಲ್ತಕ್ಕಂಥದ್ದಕ್ಕೆ ಹೊರಟಿದ್ದಾರೆ. ಇಲ್ಲಿ ಯಾವೊಂದು ಕೆಲವು ಜಾಗಗಳನ್ನು ಈಗ ಈ ಮಂತ್ರಿ ಹೇಳ್ತಾ ಇದ್ದ, ಮಾಜಿ ಅರಣ್ಯ ಇಲಾಖೆ ಸಚಿವರು, ಈಗ ಪಂಚಾಯತ್ ರಾಜ್ ಮಂತ್ರಿಗಳಿದ್ದಾರೆ. 170 ಎಕರೆ ಲ್ಯಾಂಡ್ನ HMT ಅವರು ಮಾರಾಟ ಮಾಡಿಬಿಟ್ಟಿದ್ದಾರೆ. ಇದೆಲ್ಲ ಹೇಳಿದ್ದಾರೆ, ಆಪಾದನೆ ಮಾಡಿದ್ದಾರೆ. ಆಮೇಲೆ ಇದು ಈಗಲೂ ಫಿಸಿಕಲಿ ಯಾವೊಂದು ಅರಣ್ಯ ಇಲಾಖೆಗೆ ಸೇರಿದಂಥ ರೀತಿಯ ಒಂದು ಸ್ಟ್ರಕ್ಚರ್ ಇದೆ. ಈ ಅರಣ್ಯ ರೀತಿಯ ಒಂದು ಸ್ಟ್ರಕ್ಚರ್ನ ನಿಮ್ಮ ಅರಣ್ಯ ಇಲಾಖೆಯವರು ಮಾಡಿದ್ದಾರಾ? ಇದನ್ನು ಉಳಿಸಿದ್ದಾರಾ? ಇಲ್ಲಿ ಪ್ರಶ್ನೆ, ಈಗ 175 ಎಕರೆ ಹೇಳ್ತಾರಲ್ಲ, 175 ಎಕರೆ ಖಾಸಗಿಯವರಿಗೆ ಮಾರಾಟ ಮಾಡಿರ್ತಕ್ಕಂಥ ವಿಷಯದಲ್ಲಿ ಚರ್ಚೆ ಮಾಡಿದ್ರು. ಯಾರಿಂದ ಇದೆಲ್ಲ ಆಗಿರೋದು? ವಿಶ್ವ ದರ್ಜೆಗೆ ಬೆಂಗಳೂರು ನಗರ ತೆಗೆದುಕೊಂಡು ಹೋಗಿರೋದು ಇಲ್ಲೇ ನೋಡ್ಬೋದು. ಈ HMT ಆವರಣದಲ್ಲಿ ವಿಶ್ವ ದರ್ಜೆಗೆ ಯಾವ ರೀತಿ ತೆಗೆದುಕೊಂಡು ಹೋಗಿದ್ದೀರಿ? ಯಾವುದು ವೆಲ್ಲಿಂಗ್ಟನ್ನು, ಪ್ರೆಸ್ಟೀಜು, ಬ್ರಿಗೇಡು ಅಲ್ಲ, ಹಲವಾರು ಇದಾವೆ ಇಲ್ಲಿ. ನೀವು ನೋಡಿದ್ರಿ ಬಿಲ್ಡಿಂಗ್ಗಳು. ನಮ್ಮ HMT ನೂರಾರು ಜನ, ಸಾವಿರಾರು ಜನಕ್ಕೆ ಅನ್ನ ಕೊಟ್ಟಂಥ ಸಂಸ್ಥೆ. ಒಂದು ಕಡೆ ಬಿಲ್ಡಿಂಗ್ಗಳಲ್ಲಿ ಇರ್ತಕ್ಕಂಥ ಕಿಟಕಿಗಳು, ಪಟಿಕೆಗಳು ಎಲ್ಲ ಕಿತ್ಕೊಂಡು HMT ವಿಚಾರದಲ್ಲಿ ದೊಡ್ಡ ಮಟ್ಟದ ಫೈಟ್ ಆಗ್ತಿದೆ. HMT ಪುನಶ್ಚೇತನ ಮಾಡಲೇಬೇಕು ಅಂತ ಈಗ DK ಶಿವಕುಮಾರ್ ವಿರುದ್ಧವೇ ತೊಡೆ ತಟ್ಟಿದ್ದಾರೆ ಕುಮಾರಸ್ವಾಮಿ ಅವರು. ಸರ್ಕಾರದಿಂದ HMT ಕಾರ್ಖಾನೆಗೆ ಈಗ ಭೂಮಿ ಬಿಟ್ಟುಕೊಡಿ ಅಂತ ನೋಟಿಸ್ ಹೋಗಿದೆ, ಅರಣ್ಯ ಭೂಮಿ ಅಂತ. ಆದರೆ ಮಾಧ್ಯಮಗಳ ಮುಂದೆಯೇ ನೇರವಾಗಿ ದಾಖಲೆ ತೋರಿಸಿ ಸರ್ಕಾರಕ್ಕೆ ಸೆಡ್ ಹೊಡೆಯೋದಕ್ಕೆ ಮತ್ತು ಸ್ಥಳ ಪರಿಶೀಲನೆ ಸ್ಪಾಟ್ಗೆ ಕರ್ಕೊಂಡು ಹೋಗಿ ಅಲ್ಲಿನ ವಾಸ್ತವವನ್ನು ಅನಾವರಣ ಮಾಡೋದಕ್ಕೆ ಈಗ ಕುಮಾರಸ್ವಾಮಿ ಅವರು ನಿಂತಿದ್ದಾರೆ. ಹಾಗಾಗಿ ಇದು ಅರಣ್ಯ ಭೂಮಿ ಅಲ್ಲವೇ ಅಲ್ಲ, ಇಲ್ಲ ಅಸಲಿಯತ್ತೆ ಬೇರೆ ಇದೆ, ಬೇರೆ ಸೀಕ್ರೆಟ್ ಇದೆ ಅಂತ ಸಿಡಿಸಿರೋದು. ಕಾದು ನೋಡಬೇಕು DK ಶಿವಕುಮಾರ್ ಅವರು ಇದಕ್ಕೆ ಯಾವ ರೀತಿ ಆನ್ಸರ್ ಮಾಡ್ತಾರೆ. ಕುಮಾರಸ್ವಾಮಿ ಅವರಿಗೆ ನರೇಂದ್ರ ಮೋದಿ ಅವರೆದುರು, ಕೇಂದ್ರ ಸಂಪುಟದ ಎದುರೇ ಇದನ್ನು ತಗೊಂಡು ಹೋಗ್ತಿರೋದ್ರಿಂದ ಏನಾಗುತ್ತೆ? ಸುಪ್ರೀಂ ಕೋರ್ಟಲ್ಲಿದೆ ಕೇಸು. ಸುಪ್ರೀಂ ಕೋರ್ಟ್ನ ಮೂಲಕವೇ ಬಿಗ್ ಸ್ಟೆಪ್ ತಗೊಳ್ಳೋದಕ್ಕೂ ಕೂಡ ಕುಮಾರಸ್ವಾಮಿ ಅವರು ಈಗ ಹೆಜ್ಜೆ ಇಡ್ತಿದ್ದಾರೆ. ಭಾರಿ ಕುತೂಹಲಕ್ಕೆ ಕಾರಣ ಆಗಿದೆ ಇಬ್ಬರ ನಡುವಿನ ಜಟಾಪಟಿ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.